ಇನ್ನು ಭಾರತ ಮತ್ತು ರಷ್ಯಾ ದೇಶಗಳು ಶತಕಗಳ ಕಾಲ ಪರಸ್ಪರ ವಿಶ್ವಾಸ, ಸಹಯೋಗ ಮತ್ತು ತಂತ್ರಜ್ಞಾನ ಹಂಚಿಕೆಯಿಂದ ಗಟ್ಟಿ ಸಂಬಂಧವನ್ನು ಹೊಂದಿವೆ. ಈ ದಿಟ್ಟ ಬಾಂಧವ್ಯಕ್ಕೆ ಮತ್ತೊಂದು ಮೈಲುಗಲ್ಲು ಸೇರುವಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇಬ್ಬರ ನಡುವೆ ಒಂದು ಉನ್ನತ ಮಟ್ಟದ ಮಾತುಕತೆಯಲ್ಲಿ 2030ರವರೆಗೆ ವ್ಯಾಪಾರವನ್ನು ಹೊಸ ಮಟ್ಟಕ್ಕೆ ಒಯ್ಯುವ ಆರ್ಥಿಕ ಸಹಕಾರ ಯೋಜನೆಯನ್ನು ಘೋಷಿಸಲಾಗಿದೆ. ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು, ಕೈಗಾರಿಕೆ ಹೂಡಿಕೆಗಳು ಮತ್ತು ಇಂಧನ ಸರಬರಾಜು ಸೇರಿದಂತೆ ಅನೇಕ ನಿರ್ಧಾರಗಳು ಎರಡು ರಾಷ್ಟ್ರಗಳ ಬಾಂಧವ್ಯಕ್ಕೆ ಮತ್ತಷ್ಟು ಬಲವನ್ನು ತುಂಬಲಿವೆ. ಈ ಮೂಲಕ 2 ದಿನಗಳ ಭಾರತ ಭೇಟಿಯಲ್ಲಿರುವಂತಹ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ 2030ರ ತನಕ 2 ರಾಷ್ಟ್ರಗಳ ಅಭಿವೃದ್ಧಿಗೆ ರೋಡ್ ಮ್ಯಾಪ್ ರೆಡಿ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿರುವಂತಹ ಹೈದರಾಬಾದ್ ಹೌಸ್ನಲ್ಲಿ ನಡೆದ 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಮೋದಿ ಪುಟಿನ್ ಜೋಡಿ 2030ರವರೆಗೆ ರಷ್ಯಾ ಭಾರತದ ವ್ಯಾಪಾರವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸುವ ಆರ್ಥಿಕ ಸಹಕಾರದೊಂದಿಗೆ ರಸಗೊಬ್ಬರ ಸ್ಥಾವರದಿಂದ ಹಿಡಿದು ಆಹಾರ ಸುರಕ್ಷತೆ, ಆರೋಗ್ಯದವರೆಗೂ ಕೂಡ ಹಲವು ಕ್ಷೇತ್ರಗಳಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಜೊತೆಗೆ ಈ ಭೇಟಿಯು ಕೇವಲ ಆರ್ಥಿಕ ಸಹಕಾರವಷ್ಟೇ ಅಲ್ಲ, ಜೊತೆಗೆ ಭಯೋತ್ಪಾದನೆ ವಿರೋಧಿ ನಿಲುವು ಹಾಗೂ ಯುಕ್ರೇನ್ ಸಂಘರ್ಷದಲ್ಲಿ ಭಾರತದ ಶಾಂತಿ ಮಧ್ಯಸ್ಥಿಕೆಯಂತಹ ವಿಷಯಗಳ ಕುರಿತು ಸಹ ಚರ್ಚೆ ನಡೆಸಲಾಗಿದೆ. ಹಾಗಾಗಿ ಇಂದು ನಡೆದ ಶೃಂಗಸಭೆಯಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ನಡೆದ ಒಪ್ಪಂದಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕುವಂತ ಪ್ರಯತ್ನ ಮಾಡೋಣ ಮತ್ತು ದೇಶದ ಜನರಿಗೂ ಕೂಡ ತಿಳಿಸುವಂತ ಪ್ರಯತ್ನ ಮಾಡೋಣ. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೋದಿ ಮತ್ತು ವ್ಲಾದಿಮಿರ್ ಪುಟಿನ್ 2030ರವರೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸುವ ಆರ್ಥಿಕ ಸಹಕಾರ ಕಾರ್ಯಕ್ರಮಕ್ಕೆ ಅಂತಿಮ ಒಪ್ಪಿಗೆ ನೀಡಿದ್ದು, ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಬಿಲಿಯನ್ ತಲುಪಿಸುವ ಗುರಿಯನ್ನು ಹೊಂದಿದ್ದೇವೆ ಅಂತ ಪುಟಿನ್ ಅವರು ಸ್ಪಷ್ಟಪಡಿಸಿದರು. ಅದರಂತೆ ಪ್ರಸ್ತುತ $70 ಬಿಲಿಯನ್ ಇರುವಂತಹ ವ್ಯಾಪಾರವನ್ನು ಮುಂದಿನ 5 ವರ್ಷಗಳಲ್ಲಿ ಮತ್ತಷ್ಟು ಹೆಚ್ಚಿಸಲು 2 ದೇಶಗಳು ಕೂಡ ಒಪ್ಪಿಕೊಂಡಿವೆ. ಹಾಗಾಗಿ ಯುಕ್ರೇನ್ ಸಂಘರ್ಷದ ಕಾರಣದಿಂದ ರಷ್ಯಾದಿಂದ ಭಾರತ ತೈಲ ಆಮದು ಮಾಡಿಕೊಳ್ಳಬಾರದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ. ಇದರ ನಡುವೆ ಭಾರತ ತನ್ನ ಮಿತ್ರನಿಂದ ತೈಲ ಖರೀದಿಯನ್ನ ನಿಲ್ಲಿಸಿಯೂ ಇಲ್ಲ, ಜೊತೆಗೆ ಕಡಿಮೆಯೂ ಮಾಡಿಲ್ಲ. ಇದರ ನಡುವೆ ಇಂದು ಪುಟಿನ್ ಭಾರತದ ಬೆಳವಣಿಗೆಗೆ ಅಗತ್ಯವಾದ ಇಂಧನವನ್ನು ನಿರಂತರವಾಗಿ ಪೂರೈಸುತ್ತೇವೆ ಎನ್ನುವ ಮೂಲಕ ಇಂಧನ ಪೂರೈಕೆಯಲ್ಲಿ ಯಾವುದೇ ಅಡಚಣೆ ಬರುವುದಿಲ್ಲ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಅಲ್ಲದೆ ರಷ್ಯಾದೊಂದಿಗಿನ ಭಾರತದ ಸ್ನೇಹವು ಜಾಗತಿಕ ಸವಾಲುಗಳನ್ನು ಎದುರಿಸುತ್ತದೆ ಅಂತ ಪ್ರಧಾನಿ ಮೋದಿ ಯುಕ್ರೇನ್ನಲ್ಲಿ ಶಾಂತಿಗಾಗಿ ಭಾರತ ಯಾವಾಗಲೂ ಪ್ರತಿಪಾದಿಸಿದ್ದು, ಈ ಸಮಸ್ಯೆಗೆ ಶಾಂತಿಯುತ ಮತ್ತು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ನಾವು ಸ್ವಾಗತಿಸುತ್ತೇವೆ. ಅದರಂತೆ ಭಾರತ ಯಾವಾಗಲೂ ಕೊಡುಗೆ ನೀಡಲು ಸಿದ್ಧವಾಗಿತ್ತು, ಅದನ್ನು ಮುಂದುವರಿಸ್ತೇವೆ ಅಂತ ಪುಟಿನ್ ಅವರು ಸ್ಪಷ್ಟಪಡಿಸಿದರು. ಇದರ ಜೊತೆಗೇನೆ ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರದ ವೇಳೆ 2 ದೇಶಗಳು ತಮ್ಮ ರಾಷ್ಟ್ರಗಳ ಕರೆನ್ಸಿಯಾದ ರೂಪಾಯಿ ಭಾರತದ್ದು, ರೂಬಲ್ ರಷ್ಯಾದ ಮೂಲಕವೇ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿವೆ. ಇದರಿಂದ ಡಾಲರ್ಗೆ ಧಡಕ್ ಹುಟ್ಟುತ್ತೆ. ಯಾಕಂದ್ರೆ 2 ದೊಡ್ಡ ದೇಶಗಳು ನಾವು ರೂಪಾಯಿ ಮತ್ತು ಅವರು ರೂಬಲ್ನಲ್ಲಿ ಏನಾದರೂ ಈ ರೀತಿಯ ಟ್ರಾನ್ಸಾಕ್ಷನ್ ಅನ್ನು ಮಾಡಿದ್ರೆ ಡಾಲರ್ಗೆ ನಡಕ ಹುಕ್ಕುತ್ತೆ. ಯಾಕೆಂದ್ರೆ 2 ದೊಡ್ಡ ಆರ್ಥಿಕ ಶಕ್ತಿಗಳು ತಮ್ಮ ಕರೆನ್ಸಿಗಳಲ್ಲಿ ವಿನಿಮಯ ಮಾಡಿಕೊಂಡಾಗ ನಿಜಕ್ಕೂ ಅದು ವಿಶ್ವ ಮಾರುಕಟ್ಟೆ ಮೇಲೂ ಕೂಡ ಅದು ಪ್ರಭಾವ ಬೀರುವಂಥದ್ದು. ಇದರ ಜೊತೆಗೆ ಆಹಾರ ಕ್ಷೇತ್ರದಲ್ಲಿ ಕೂಡ ಕ್ರಾಂತಿ ತರಲು ಪ್ಲಾನ್ ಅನ್ನು ಮಾಡಿದ್ದಾರೆ 2 ದೇಶದ ಪ್ರಮುಖರು. ಭಾರತ ಮತ್ತು ರಷ್ಯಾ ನಡುವೆ ಆಹಾರ ಗುಣಮಟ್ಟವನ್ನು ಹೆಚ್ಚಿಸುವುದು, ಆಹಾರ ವಸ್ತುಗಳ ಪರೀಕ್ಷಾ ವಿಧಾನಗಳನ್ನು ಸುಧಾರಿಸುವ ಸಲುವಾಗಿ ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಂಡಿದ್ದು, ಅದರಂತೆ ಭಾರತದಲ್ಲಿ ಆಹಾರ ಸುರಕ್ಷತೆಯನ್ನು ನೋಡಿಕೊಳ್ಳುವ FSSAI ರಷ್ಯಾದ ಗ್ರಾಹಕ ರಕ್ಷಣೆ ಸಂಸ್ಥೆಯೊಂದಿಗೆ ಸೇರಿ ಪರಸ್ಪರ ಮಾಹಿತಿ ಹಂಚಿಕೆ, ಮಾದರಿ ಪರೀಕ್ಷೆ, ಗುಣಮಟ್ಟ ಮಾನದಂಡಗಳನ್ನು ರೂಪಿಸುವಲ್ಲಿ ಸಹಕರಿಸುವುದಕ್ಕೆ ಸಿದ್ಧವಾಗಿದೆ. ಅದರಿಂದ ಈ ಒಪ್ಪಂದವು ಇದು 2 ರಾಷ್ಟ್ರಗಳ ನಡುವೆ ಧಾನ್ಯ, ಹಣ್ಣು, ತರಕಾರಿ, ಪ್ಯಾಕೆಟ್ ಫುಡ್ಗಳು ಮುಂತಾದ ಆಮದು ರಫ್ತು ವಸ್ತುಗಳ ಗುಣಮಟ್ಟವನ್ನು ಇನ್ನಷ್ಟು ವಿಶ್ವಾಸಾರ್ಹಗೊಳಿಸುತ್ತದೆ. ಇದರ ಜೊತೆಗೆ ವೈದ್ಯಕೀಯ ಸಂಶೋಧನೆ, ವೈದ್ಯಕೀಯ ಉಪಕರಣಗಳ ಅಭಿವೃದ್ಧಿ, ಔಷಧಿ ತಯಾರಿಕೆ, ಸಾರ್ವಜನಿಕ ಆರೋಗ್ಯ ನೀತಿಗಳ ನಿರೂಪಣೆ ಸೇರಿದಂತೆ ಹಲವು ವಿಷಯಗಳಲ್ಲಿ ಕೂಡ ಭಾರತ ಮತ್ತು ರಷ್ಯಾ ಒಟ್ಟಿಗೆ ಕೆಲಸ ಮಾಡಲು ಒಪ್ಪಿಕೊಂಡಿವೆ. ಅದರಂತೆ 2 ದೇಶಗಳ ವೈದ್ಯರು, ಸಂಶೋಧಕರು, ಆರೋಗ್ಯ ಸಂಸ್ಥೆಗಳ ಪರಸ್ಪರ ಜ್ಞಾನ, ಮಾಹಿತಿ ಮತ್ತು ತಂತ್ರಜ್ಞಾನವನ್ನು ಹಂಚಿಕೊಳ್ಳಲಿವೆ. ಅದರಲ್ಲಿ ಕೂಡ ವಿಶೇಷವಾಗಿ ಕ್ಯಾನ್ಸರ್ ಚಿಕಿತ್ಸೆ, ಹೃದ್ರೋಗ ಲಸಿಕೆ, ತಂತ್ರಜ್ಞಾನ, ಬಯೋಮೆಡಿಸಿನ್ ಕ್ಷೇತ್ರಗಳಲ್ಲಿ ಕೂಡ ಸಹಕಾರ ಹೆಚ್ಚಾಗುತ್ತೆ.
ಇವೆಲ್ಲದರ ಜೊತೆಗೆ ಭವಿಷ್ಯದಲ್ಲಿ ಎರಡು ರಾಷ್ಟ್ರಗಳ ಮಹಾವಿದ್ಯಾಲಯಗಳು, ವೈದ್ಯಕೀಯ ಸಂಸ್ಥೆಗಳು, ಜಂಟಿ ತರಬೇತಿ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವಿನಿಮಯ, ವೈದ್ಯಕೀಯ ಕಾರ್ಯಾಗಾರಗಳನ್ನು ಕೂಡ ನಡೆಸುವ ಸಾಧ್ಯತೆ ಕುರಿತು ಸಹ ಅವರು ಚರ್ಚೆಯನ್ನ ನಡೆದಿವೆ. ಇವೆಲ್ಲ ಇಷ್ಟ ಆದ್ರೆ ದೇಶಕ್ಕೆ ಅತಿ ಹೆಚ್ಚಾಗಿ ಕಾಡುವುದು ಭಯೋತ್ಪಾದನೆ ವಿರುದ್ಧವೂ ಕೂಡ ಎರಡು ದೇಶಗಳು ಯಾವಾಗಲೂ ಕೂಡ ಒಟ್ಟಾಗಿ ನಿಂತಿವೆ ಅಂತ ಮೋದಿ ಒತ್ತಿ ಹೇಳಿದ್ರು. ಈ ನಿಟ್ಟಿನಲ್ಲಿ ಇನ್ನಷ್ಟು ಬಲವಾದ ಸಹಕಾರಕ್ಕೆ ಒಪ್ಪಿಗೆ ಸಿಕ್ಕಿದ್ದು ಈ ನಿರ್ಧಾರವು ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಯಾವಾಗ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದ್ರು, ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರು, ನರೇಂದ್ರ ಮೋದಿಯ ಜೊತೆ ಕೈ ಮಿಲಾಯಿಸಿ ಅವ್ರ ಜೊತೆ ತಿರುಗಿ ಸಭೆಗಳನ್ನ ನೆರವೇರಿಸಿದ್ರು. ಅದಾದ ಮೇಲೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನರೇಂದ್ರ ಮೋದಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಭಯೋತ್ಪಾದನೆಯ ವಿರುದ್ಧ ಎರಡು ದೇಶಗಳು ಕೂಡ ಯಾವಾಗಲೂ ಒಟ್ಟಾಗಿ ನಿಂತಿವೆ, ಮುಂದೆಯೂ ಕೂಡ ಒಟ್ಟಾಗಿ ನಿಲ್ಲುತ್ತೆ ಮತ್ತು ಇನ್ನಷ್ಟು ಬಲವಾದ ಸಹಕಾರಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳುವ ಮೂಲಕ ಪಾಕಿಸ್ತಾನದ ನಿದ್ದೆಗೆಡಿಸಿದ್ದಾರೆ ನರೇಂದ್ರ ಮೋದಿ ಅವರು. ಇದ್ರ ಜೊತೆಗೆ ಇದು ಒಂದಿಷ್ಟು ವಿಷಯಗಳನ್ನು ಕೂಡ ಬೇರೆ ಬೇರೆ ವಿಷಯಗಳು ಇವತ್ತು ಚರ್ಚೆ ಆಗಿರುವಂಥದ್ದು. ಸಹಕಾರ ಸಹಮತದೊಂದಿಗೆ ಎರಡೂ ರಾಷ್ಟ್ರಗಳು ಮುನ್ನಡೆಯುವಂತಹ ಸಾಧ್ಯತೆ ಇದೆ. ಇವತ್ತಿಗೆ ವ್ಲಾದಿಮಿರ್ ಪುಟಿನ್ ವಾಪಸ್ ಆಗ್ತಾ ಇದ್ದಾರೆ ತಮ್ಮ ರಷ್ಯಾ ದೇಶಕ್ಕೆ. ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಅನ್ನು ಮುಗಿಸ್ತೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ದೇಶದ ಜನರ ಮುಂದೆ, ರಾಜ್ಯದ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.